ಬಾಂಗ್ಲಾ ಮಹಿಳೆಯ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಸದೆ ಬಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣದ ಆರೋಪಿಯನ್ನ ರಾಮಮೂರ್ತಿ ನಗರದ ಪೊಲೀಸರು ಬಂಧಿಸಿದ್ದಾರೆ. ಹಳೆ ಸ್ನೇಹ ಬ್ರೇಕಪ್ ಆಗಿದ್ದಕ್ಕೆ ಅತ್ಯಾಚಾರ ಮಾಡಿ ಹಂತಕ ಕೊಲೆಗೈದಿರುವಂತಹ ಡೀಟೇಲ್ಸ್ ಇದೆ. ಕೊಲೆಯಾದಂತಹ ನಜ್ಮಾ ಹಾಗೂ ಮುದುಕಪ್ಪ ನಡುವೆ ಸ್ನೇಹ ಇರುತ್ತೆ. ಕಳೆದ 6 ತಿಂಗಳ ಹಿಂದೆ ಜೋಪಡಿಯಲ್ಲಿ ಜೋಡಿ ವಾಸ ಇರುತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರ ಜೋಪಡಿ ಮೇಲೆ ಪೊಲೀಸರು ಈ ವೇಳೆ ದಾಳಿ ಮಾಡ್ತಾರೆ. ಬಳಿಕ ಇವರಿಬ್ಬರ ನಡುವೆ ಗಲಾಟೆ ಎಲ್ಲ ಬ್ರೇಕಪ್ ಆಗಿರುತ್ತೆ. ಆ ಸ್ನೇಹ ಅತಿಯಾದ ಸಲುಗೆಗೆ ಎಲ್ಲದಕ್ಕೂ ಕೂಡ ನಜ್ಮಾ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಬಳಿಕ ಅಪಾರ್ಟ್ಮೆಂಟ್ಗೆ ನೀರು ಬಿಡೋಕೆ ಹೋದಾಗ ನಜ್ಮಾಳನ್ನ ಮುದುಕಪ್ಪ ಮತ್ತೆ ನೋಡ್ತಾನೆ. ಮುದುಕಪ್ಪ ಜೊತೆಗೆ ಮಾತನಾಡೋದಕ್ಕೆ ಈ ಸಂದರ್ಭದಲ್ಲಿ ನಜ್ಮಾ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನ ಆರೋಪಿ ಎಸಗಿರೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಆರೋಪಿಯ ರಕ್ತ ಮತ್ತು ಇತರೆ ವಿಚಾರಗಳು, ಸೂಕ್ಷ್ಮ ವಿಚಾರಗಳು ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡಾಗ ಸ್ಪಾಟ್ ಅಲ್ಲಿ ಈತ ಇದ್ದ ಅನ್ನೋದಕ್ಕೆ ಸಾಂದರ್ಭಿಕ ಸಾಕ್ಷಿ, ಸರ್ಕಮ್ಸ್ಟೆಲ್ ಎವಿಡೆನ್ಸ್ಗಳು ಪೊಲೀಸರ ಕೈಗೆ ಸಿಕ್ಕಿದೆ. ಹೀಗಾಗಿ ಅದರ ಆಧಾರದ ಮೇರೆಗೆ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸು. ಮತ್ತು ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತನಿಗೂ ನಜ್ಮಾಗೂ 6 ತಿಂಗಳಿಂದ ಕೂಡ ಸಲುಗೆ ಇತ್ತು ಅನ್ನೋದನ್ನ ಆತ ಒಪ್ಕೊಂಡಿದ್ದಾನೆ. ನಂತರ ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರುವಾದ್ಲು. ಹೀಗಾಗಿ ಕೋಪಗೊಂಡು ಈ ಕೃತ್ಯವನ್ನು ಎಸಗಿದೆ ಅನ್ನೋದು ಆತನ ಕನ್ಫೆಷನ್. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಕನ್ಫೆಷನ್ ಮಾಡ್ಕೊಂಡಿದ್ದಾನೆ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವಿಕ್ಟಿಮ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಏನೇನು ಸಿಗ್ತಾ ಇದೆ, ಪೊಲೀಸರ ಕಾರ್ಯಾಚರಣೆ ಇಡೀ ಪ್ರಕರಣದಲ್ಲಿ ಹೇಗೆ ಸಾಕ್ತು ಅಂತ? ಮಮತಾ, ಕಳೆದ 23ನೇ ತಾರೀಕು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬಾಂಗ್ಲಾದ ಮೂಲದ ಮಹಿಳೆ ಆಕೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಕಲ್ಕೆರೆ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಿರ್ಜನ ಪ್ರದೇಶದಲ್ಲಿ ಆಕೆ ಮೇಲೆ ಅತ್ಯಾಚಾರವೆಸಗಿ ತಲೆ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಲಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ 3 ವಿಶೇಷ ತಂಡಗಳ ರಚನೆ ಮಾಡಿ ಎಲ್ಲ ಕಡೆ ಪರಿಶೀಲನೆ ಮಾಡಿದರು. ಸುಮಾರು 30ಕ್ಕೂ ಹೆಚ್ಚು ಶಂಕಿತರನ್ನು ಕೂಡ ವಿಚಾರಣೆ ಮಾಡಿದ್ರು ಕೂಡ ಆರೋಪಿ ಯಾರು ಅಂತ ಪತ್ತೆಯಾಗಿರಲಿಲ್ಲ. ನಂತರದಲ್ಲಿ ಸತತವಾಗಿ ಆ ತನಿಖೆ ಮುಂದುವರಿಸಿದಂಥ ಪೊಲೀಸರಿಗೆ ಮುಕುಟಪ್ಪ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಆತನನ್ನು ವಿಚಾರಣೆ ನಡೆಸಿದಂಥ ವೇಳೆಯಲ್ಲಿ ಆತನೇ ಈ ಕೊಲೆ ಆರೋಪಿ ಅನ್ನೋದು ಗೊತ್ತಾಗಿದೆ. ಮುಕುಟಪ್ಪ ಮತ್ತು ಆ ಬಾಂಗ್ಲಾದೇಶದ ಕೊಲೆಯಾಗಿದ್ದಂಥ ನಜ್ಮಾ ಏನಿದ್ರು, ಇವರಿಬ್ಬರು ಕಳೆದ 6 ತಿಂಗಳಿಂದ ಒಟ್ಟಿಗೆ ವಾಸ ಮಾಡ್ತಿದ್ರು. ಅಂದರೆ ಅಕ್ಕಪಕ್ಕದ ಏರಿಯಾಗಳಲ್ಲಿ ವಾಸ ಮಾಡ್ತಿದ್ರು. ಯಾವಾಗ ಪೊಲೀಸರು ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ದಾಳಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅವರನ್ನು ಅಲ್ಲಿಂದ ಬೇರೆ ಕಡೆಗೆ ಕಳಿಸಿದ್ರು. ಆ ಸಂದರ್ಭದಲ್ಲಿ ಇವರಿಬ್ಬರು ಬೇರೆ ಆಗಿದ್ರು ಕೂಡ. ಕಳೆದ 6 ತಿಂಗಳಿಂದ ನಜ್ಮಾ ಯಾವಾಗ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ನಂತರದಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನೀರಿನ ಟ್ಯಾಂಕರ್ ಡ್ರೈವರ್ ಆಗಿ ಈತ ಕೆಲಸ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆಕೆಯನ್ನು ನೋಡ್ತಾನೆ, ಆಕೆಯನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ನಜ್ಮಾ ಈತನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಆ ನಂತರದಲ್ಲಿ ಹೊರಗಡೆ ಬಂದು ಆಕೆ ಮನೆಗೆ ಹೋಗುವಂತೆ ಕಾಯ್ಕೊಂಡಿದ್ದಂಥ ಆರೋಪಿ ಆಕೆ ಕೆಲಸ ಮುಗಿಸಿ ಮನೆಗೆ ಹೋಗಬೇಕಾದ್ರೆ ಆ ಕಲ್ಕೆರೆ ರಸ್ತೆಯ ಕೆರೆ ನಿರ್ಜನ ಪ್ರದೇಶ ಏನಿದೆ ಅಲ್ಲಿ ತನಕ ಹೋದಂಥ ವೇಳೆಯಲ್ಲಿ ಆಕೆಯನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದಾನೆ. ಆದರೂ ಕೂಡ ಆಕೆ ಮಾತಾಡೋಕ್ಕೆ ಒಪ್ಪಿಲ್ಲ. ಆ ಸಂದರ್ಭದಲ್ಲಿ ಆಕೆಯನ್ನು ಬಲವಂತವಾಗಿ ಎಳೆದೊಯ್ದು ಆಕೆ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಆ ನಂತರದಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗಿದೆ. ಗಲಾಟೆ ಆದ ನಂತರದಲ್ಲಿ ತಲೆ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯಕ್ಕೀಗ ಆತನೇ ಕೊಲೆ ಆರೋಪಿ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಹಲವು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿರುವಂಥದ್ದು. ಈ ಸಂಬಂಧಪಟ್ಟಾಗಿ ಸದ್ಯಕ್ಕೆ ತನಿಖೆ ಮುಂದುವರಿತಾ ಇದೆ. ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಮಮತಾ. ಆಲ್ ರೈಟ್.